ಇನ್ನು ಈ ಅಶುಭ ಫಲ ಇರುವವರು 15 ದಿನಗಳ ಕಾಲ ಈ ಅಶುಭ ಫಲ ಇರುತ್ತೆ ಅಂತ ಹೇಳಿದ್ರೆ, ಹಾಗಾಗಿ ಏನಾದ್ರೂ ಒಂದು ಸರಳವಾದಂತಹ ವಿಧಾನದಲ್ಲಿ ಪರಿಹಾರ ಮಾಡಿಕೊಳ್ಳಬಹುದು, ಎಲ್ಲಾ ರಾಶಿಯವರಿಗೂ ಅನುಕೂಲ ಆಗುವಂತದ್ದು ಏನಾದ್ರೂ ಒಂದು ಪರಿಹಾರ ಗುರುಜಿ? ನೋಡಿ, ಯಾವಾಗ್ಲೂ ಅಷ್ಟೇ, ಈ ಗ್ರಹಣ ಯಾರಿಗೆಲ್ಲ ಅಶುಭವನ್ನ ತಂದು ಕೊಡುತ್ತೋ ಅಂತವರು ಸಾಧ್ಯವಾದಷ್ಟು ಸಹ ಗ್ರಹಣದ ಶಾಂತಿ ಪೂಜೆಯನ್ನ ಮಾಡಿ. ಏನ್ ಮಾಡ್ಕೋಬೇಕು, ಇಲ್ಲಿ ಸಂಭವಿಸ್ತಾ ಇರುವಂತದ್ದು ಸೂರ್ಯಗ್ರಹಣ ಆಗಿರೋದ್ರಿಂದ ಸೂರ್ಯನಿಗೆ ಸಂಬಂಧಪಟ್ಟಂತದ್ದು ಧಾನ್ಯ, ಸಾಮಾನ್ಯವಾಗಿ ಗೋಧಿ, ನಾವು ಪೂಜೆಯನ್ನ ಸೂರ್ಯನ ಆರಾಧನೆ ಮಾಡುವಾಗ ನಾವು ಇಟ್ಟು ಪೂಜೆಯನ್ನ ಮಾಡ್ತೀವಿ. ಹಾಗಾಗಿ ಗೋಧಿ ಮತ್ತೆ ಕೆಂಪು ವಸ್ತ್ರ, ಮತ್ತೆ ಗ್ರಹಣ ಸಂಭವಿಸ್ತಾ ಇರುವಂತಹ ರಾಶಿ ಅಂತ ಹೇಳಿದ್ರೆ ನಮಗೆ ಭಾರತದ ಸಂದರ್ಭದಲ್ಲಿ ಲೆಕ್ಕಾಚಾರದಲ್ಲಿ ಸಮಯದಲ್ಲಿ ಕರ್ಕಾಟಕ ರಾಶಿ ಆಗಿರುತ್ತೆ. ಹಾಗಾಗಿ ಕರ್ಕಾಟಕ ರಾಷ್ಟ್ರಾಧಿಪತಿ ಚಂದ್ರ ಅಕ್ಕಿ, ಗೋಧಿ ಮತ್ತೆ ಅಕ್ಕಿ, ಕೆಂಪು ವಸ್ತ್ರ ಮತ್ತೆ ಹುರುಳಿಕಾಳು, ಈ 3 ಧಾನ್ಯವನ್ನ ಪೂಜೆಯನ್ನ ಮಾಡಿ ಅದನ್ನ ಗ್ರಹಣ ಆದ ಮಾರನೇ ದಿನ ಅದನ್ನ ದಾನ ಮಾಡುವಂಥದ್ದು. ದೇವಸ್ಥಾನಕ್ಕೆ ಕೊಡಿ ಅನ್ನುವಂಥದ್ದು ಏನಿಲ್ಲ, ಅನಾಥಾಶ್ರಮ ಆಗಬಹುದು ಅಥವಾ ನಿಮ್ಮ ಸಮೀಪದ ದೇವಸ್ಥಾನದಲ್ಲಿ ಅರ್ಚಕರು ತಗೊಂತಾರೆ ಅಂತ ಹೇಳಿದ್ರೆ ಅದನ್ನ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಯಾವುದೇ ರೀತಿ ಗ್ರಹಣದ ಪ್ರಭಾವ ಬೀಳಬಾರ್ದು, ಒಳ್ಳೇದಾಗ್ಲಿ ಅಂತ ಹೇಳಿ ದಾನವನ್ನ ಕೊಡಬಹುದು. ಮತ್ತೆ ಇನ್ನ ಕೆಲವು ಬೇರೆ ಧರ್ಮದಲ್ಲಿ ಇರುವಂತವ್ರು ಇದ್ದಾರೆ. ಯಾಕಂದ್ರೆ ಗ್ರಹಣ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳಿಗೇನೆ ಆಗುತ್ತಾ, ಎಲ್ಲಾ ಜೀವರಾಶಿಗಳಿಗೂ ಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಸೂರ್ಯ ನಮಸ್ಕಾರ, ಸೂರ್ಯನ ಪ್ರಾರ್ಥನೆ ಮಾಡ್ಕೊಂಡ್ರೇನೋ ಆಗುವಂಥದ್ದಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ವಿದೇಶದಲ್ಲಿ ಇರುವಂತವ್ರು ಇರ್ತಾರೆ, ನಮ್ಮ ಭಾರತೀಯರು ವಿದೇಶದಲ್ಲಿ ಇದ್ದಾರೆ, ಅಲ್ಲಿ ದೇವಸ್ಥಾನಗಳಿಲ್ಲ, ಇವೆಲ್ಲ ಧಾನ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿ. ನಿಮ್ಗೆ ಫೋನಲ್ಲೇ ಸಿಕ್ಬಿಡುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನ ಪಾರಾಯಣ ಮಾಡೋದು ಅಥವಾ ಹೇಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಕೇಳಿದ್ರೇನು ಒಳ್ಳೇದು. ಸೂರ್ಯ ನಮಸ್ಕಾರ, ಒಂದು ಸೂರ್ಯ ನಮಸ್ಕಾರದಲ್ಲಿ 2 ಪ್ರಕಾರವನ್ನ ಮಾಡೋದು. ಏನು, ಯೋಗದಲ್ಲಿ ಸೂರ್ಯ ನಮಸ್ಕಾರವನ್ನ ಮಾಡೋ 12 ಆಸನಗಳು ಇದಾವೆ. ಸೊ ಆ ನಂತರ ಬೇಕಾದ್ರೆ ಸೂರ್ಯ ನಮಸ್ಕಾರ ಮಾಡಿ ಅರ್ಘ್ಯವನ್ನ ಬಿಡುವಂತದ್ದಿರುತ್ತೆ. ಆದ್ರೆ ಈ ಕರ್ಕಾಟಕ ರಾಶಿಯವರು ಮತ್ತೆ ಈ ಧನುಸು ರಾಶಿಯವರು ಇದ್ದಾರೆ, ಅವ್ರಿಗೆ ಈ ಏನು 12ನೇ ತಾರೀಕು ಗ್ರಹಣ ಸಂಭವಿಸ್ತಾ ಇದೆ, ಅದೊಂದಷ್ಟು ಹೆಚ್ಚು ತೊಂದರೆಗಳು ಆಗುವಂತದ್ದಿರುತ್ತೆ. ಸೊ ಅದಕ್ಕೆ ಅವರು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಮನೆಯಲ್ಲಿ ಸಾಧ್ಯವಾದಷ್ಟು ಗ್ರಹಣ ಸಂಭವಿಸುವ ಮುಂಚಿತವಾಗಿನೇ ನೀವು ಒಂದಷ್ಟು ಗೋಧಿ, ಅಕ್ಕಿ ಮತ್ತೆ ಅದರ ಜೊತೆಗೆ ಈ ಹುರುಳಿಕಾಳು, ಕೇತು ಸಂಬಂಧಪಟ್ಟಂತದ್ದು. ಯಾಕಂದ್ರೆ ಈ ಸೂರ್ಯಗ್ರಹಣಕ್ಕೆ ಕೇತು ಪ್ರಭಾವ ಇದ್ರೇನೆ ಅದು ಗ್ರಹಣ ಸಂಭವಿಸುವಂತದ್ದಿರುತ್ತೆ. ಹಾಗಾಗಿ ಹುರುಳಿಕಾಳನ್ನು ಇಟ್ಟು ಪೂಜೆಯನ್ನು ಮಾಡಿ ದೇವ್ರ ಮನೆಯಲ್ಲಿ ಇಟ್ಟುಬಿಡಿ ರಾತ್ರಿನೇ, ಗ್ರಹಣ ಸಂಭವಿಸುವ ಮುಂಚಿತವಾಗಿ. ಅದರ ಜೊತೆಗೆ ನಾವು ದೀಪವನ್ನ ಹಚ್ಚುವಂತ ಸಂದರ್ಭ, ಸೂರ್ಯಕಾಂತಿ ಎಣ್ಣೆಯನ್ನ, ಯಾಕಂದ್ರೆ ಸೂರ್ಯನಿಗೆ ಸೂರ್ಯಕಾಂತಿ ಅಂದ್ರೆ ಸೂರ್ಯನ ಒಂದು ಪ್ರಭಾವ, ಒಂದು ತೇಜಸ್ಸು ಅದರ ಮೇಲೆ ಇರುತ್ತೆ. ಆ ಎಣ್ಣೆಯಲ್ಲಿ ಸಾಧ್ಯವಾದಷ್ಟು ಬಿಳಿ ಎಕ್ಕ, ನೀವು ಕೇಳಿರ್ತೀರ, ಅಂದ್ರೆ ಬಿಳಿ ಎಕ್ಕದ ಗಿಡ ಇರುತ್ತಲ್ವಾ, ಅದರ ನಿಮಗೆ ಸಿಕ್ಕಿದ್ರೆ ಇವೆಲ್ಲವನ್ನ ಆಚರಣೆ ಮಾಡಕ್ ಆಗುತ್ತೆ ಅಂದ್ರೆ ಮಾಡಿ, ನಿಮಗೆ ಬೇಗ ಒಳ್ಳೆ ಫಲಗಳು ಕೊಡುವಂಥದ್ದು ಇರುತ್ತೆ.